ಮೊಟ್ಟೆ ಗುದಿ ಇರುತ್ತಲ್ಲ ಅದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಹಾಕ್ಕೊಂಡ್ರೆ ಮೇಯ್ನ್ ಇದೇ ಇರೋದು, ಅದ್ರದ್ದು ಹಸಿ ವಾಸನೆ ಫುಲ್ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ಥರ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವೆಲ್ಲ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ, ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ತೋರಿಸ್ಕೊಟ್ಟಿದ್ದೀನಿ. ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಇದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ಎಲ್ಲರೂ ಈ ವಿಡಿಯೋನ ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಕೊನೆಯಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬಂದಿದೆ, ಏನಾದರೂ ಚೇಂಜಸ್ ಮಾಡ್ಕೊಬೇಕಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಮಾಡ್ಕೊತೀನಿ. ಇವತ್ತು ನಮ್ಮಮ್ಮ ಊರಿಂದ ಬರ್ತಿದ್ದಾರಲ್ಲ, ಅದಕ್ಕೋಸ್ಕರನೇ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿನ ತಂದಿದ್ದಾರೆ ನಮ್ಮ ಮನೆಯವರು. ಸೊ ಬನ್ನಿ, ನಾನು ಹೇಗೆ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೊದಲು ರುಬ್ಕೊಂಬಿಡ್ಬೇಕು. ರುಬ್ಬಕ್ಕೆ ನೋಡಿ, ಲವಂಗ, ಚಕ್ಕೆ, ಮೆಣಸು, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಆದಮೇಲೆ ಶುಂಠಿ ಸ್ವಲ್ಪ ಸಾಕಾಗುತ್ತೆ. ಶುಂಠಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 3, ಯಾಕಂದರೆ ಖಾರ ಪುಡಿನೂ ಹಾಕೊಬೇಕಲ್ವ, ಅದಕ್ಕೆ ಹಸಿರು ಮೆಣಸಿನ್ಕಾಯಿನ 3 ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಪುದೀನ, ಕೊತ್ತಂಬರಿ, ಟೊಮೊಟೊನ್ನು ಹಾಕ್ಕೊತಾರೆ ಕೆಲವರು, ನಾನು ಒಂದು ಚಿಕ್ಕದು ಹಾಕ್ಕೊತೀನಿ. ಸ್ವಲ್ಪ ಅರಶಿನ, ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಹಾಕೋತೀನಿ. ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಬೇಕು. ಇನ್ನು ಕಾಯಿ ಕಡಲೆ ಅದನ್ನು ಸಪ್ರೇಟಾಗಿ ರುಬ್ಕೊಬೇಕು. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಮೊದಲಿಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ, ಎಣ್ಣೆನೂ ಸಹ ಕಾದಿದೆ. ಎಣ್ಣೆ ಕಾದ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಹಾಕಬೇಕು. ಮೇಯ್ನ್ ಇದೇ ಇರೋದು, ಅದ್ರದ್ದು ಹಸಿ ವಾಸನೆ ಫುಲ್ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಹಸಿ ವಾಸನೆ ಪೂರ್ತಿ ಹೋಗಿದೆ. ಚಿಕನ್ ತೊಳೆದಿಟ್ಕೊಂಡಿದ್ದೆ. ನನ್ನ ಮಗನ ಬಿಟ್ಟು ತಿನ್ನಬೇಕು, ಅದೇ ಬೇಜಾರು. ನಾವು ಮಾಡ್ತಿರ್ಲಿಲ್ಲ, ನಮ್ಮ ಅಮ್ಮ ಬರ್ತಿದ್ಯಲ್ಲ ಅನ್ನೋಕ್ಕೋಸ್ಕರ ಮಾಡ್ತಿದ್ದೀವಿ ಅಷ್ಟೇ. ಇದರಲ್ಲೇ ಚಿಕನ್ನು ಒಂದು ಅರ್ಧ ಭಾಗದಷ್ಟು ಬೇಯಬೇಕು, ಅವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಇವಾಗಲೇ ಉಪ್ಪು ಹಾಕೊಂಬಿಡಿ, ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಈ ಥರ ನೆಣ ಇದೆ, ಸೊ ಮೇ ಬಿ ಚಿಕನ್ ಚೆನ್ನಾಗಿದೆ ಅನ್ಸುತ್ತೆ. ನೋಡಬೇಡ ಮೋಕ್ಷಿ, ನಿಂಗೆ ತಿನ್ನಬೇಕು ಅನ್ಸುತ್ತೆ. ಆಮೇಲೆ ಇಲ್ಲಿ ಮಸಾಲೆ ರುಬ್ಕೊಂಡಿದ್ನಲ್ಲ, ಅದೇ ಜಾರ್ಗೆ ಅರ್ಧ ಹೋಳು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ಮತ್ತು ಒಂದಿಷ್ಟು ಕಡಲೆ, ಇಷ್ಟನ್ನು ಹಾಕಿ ರುಬ್ಕೊಬೇಕು. ಅದು ಬೇಯ್ತಾ ಇದೆ. ಆ ನೀರೆಲ್ಲ ಇರುತ್ತಲ್ಲ, ಆ ನೀರೆಲ್ಲ ಸಿಯೋವರೆಗೂ ಬೇಯಿಸ್ಕೊಬೇಕು ಇದನ್ನು. ಇವಾಗ ಇದನ್ನು ರುಬ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ಸಣ್ಣಕ್ಕಾಗೋ ಥರ ರುಬ್ಕೊಬೇಕು. ನೋಡಿ, ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ. ಅಂದರೆ ಬೆಂದಿರಲ್ಲ, ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿರಬೇಕು.
ಯಾಕಂದರೆ ಇದು ಗಟ್ಟಿ ಕೋಳಿ ಅಲ್ವಾ, ಬೇಗ ಬೇಯಲ್ಲ. ಇಷ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡಿದ್ದಾದಮೇಲೆ ಕಾಯಿ ನೀರನ್ನ ಹಾಕೋತಿದ್ದೀನಿ. ನೆಣ ಇತ್ತಲ್ಲ ಅದಕ್ಕೋಸ್ಕರ ಎಣ್ಣೆ ಇದು ನೋಡಿ ಜಿಡ್ಡು. ನಾನು ಎಣ್ಣೆನೂ ಕಮ್ಮಿನೇ ಹಾಕ್ಕೊಂಡಿದ್ದೆ. ಚೆನ್ನಾಗಿ ವಿಷಲ್ ಬರೆಸ್ಬೇಕು ಮಾತ್ರ ಇದನ್ನು. ಅದಾದಮೇಲೆ ಒಂದು 3 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಕಾಗುತ್ತೆ, ಯಾಕಂದರೆ 3 ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಲ್ವಾ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅಮ್ಮದಿರು ನಮಗೆ ಅಡುಗೆ ತಿಂಡಿನ ಮಾಡಿಕೊಡ್ತಿದ್ರು. ಇವಾಗ ನಾವು ಅವರಿಗೋಸ್ಕರ ಅಡುಗೆ ಮಾಡೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಸಾಂಬಾರು ತಿಕ್ನೆಸ್ ನಿಮಗೆ ತೆಳ್ಳಗಿರಬೇಕಾ ಗಟ್ಟಿ ಇರಬೇಕಾ ಅಂತ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಾಕಾಗುತ್ತೆ. ಇವಾಗ ಒಂದು ಸಲ ಉಪ್ಪನ್ನ ಚೆಕ್ ಮಾಡ್ಕೊಬೇಕು, ಉಪ್ಪು ಖಾರ ಎರಡನ್ನೂ ಚೆಕ್ ಮಾಡಿಕೊಂಡು ಬೇಕು ಅಂದರೆ ಇವಾಗ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 6ರಿಂದ 7 ವಿಷಲ್ ಕೂಗಿಸ್ಬೇಕು. ಆವಾಗಲೇ ಚೆನ್ನಾಗಿ ಬೇಯೋದು. ಇವಾಗ ಕೊನೆಯಲ್ಲಿ ಇದು ಮೊಟ್ಟೆ ಗುದಿ ಇರುತ್ತಲ್ಲ ಅದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಹಾಕ್ಕೊಂಡ್ರೆ ಅದು ಫುಲ್ ಕಲಸೋಗ್ಬಿಡುತ್ತೆ, ಅದಕ್ಕೋಸ್ಕರನೇ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೋಬೇಕು. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ಥರ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಷಲ್ ಆದರೂ ಕೂಗಿಸ್ಕೊಬೇಕು.